ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಭಾಗ 3. ಈ ಮಾದರಿಯನ್ನು ಪೂರ್ಣಗೊಳಿಸಲು ಇನ್ಕಂಪ್ಲೀಟ್ ಸ್ಕ್ವೇರ್ಸ್ ಬಿಡಿಸೋದು. ವಿದ್ಯಾರ್ಥಿಗಳು ಹೋಮ್ ಶೀಟ್ ತಗೊಂಡು ನನ್ನ ಜೊತೆ ಬಿಡಿಸಬೇಕು ಒಂದೊಂದಾಗಿ. ಪ್ರಶ್ನೆ 1, ಈ ಚಿತ್ರವನ್ನು ನೋಡಿ. ಇದರಲ್ಲಿ ಇರುವಂತಹದ್ದು ಒಂದು ಆಕಾರ ಕಂಪ್ಲೀಟ್ ಆಗಿಲ್ಲ. ಇದರೊಳಗೆ ಯಾವುದೈತಿ ನೀವು ಕಂಡುಹಿಡಿದು ಎ ಬಿ ಸಿ ಡಿ ಯಾವ್ದು ಅನಿಸ್ತೈತೆ ನೋಡ್ರಿ. ಸೊ ಇದ್ರೊಳಗೆ ಎಕ್ಸಾಕ್ಟ್ಲಿ ಸಿ ಆನ್ಸರ್ ಐತೆ ನೋಡ್ರಿ. ಸಿ ಹೋಮ್ ಸೆಟ್ ನಲ್ಲಿ ಸಂಪೂರ್ಣವಾಗಿ ಒಂದೇದು ಸಿ ರೌಂಡ್ ಹಾಕ್ರಿ. ಒಂದೇದು ಸಿ ಐತಿ, ಒಂದೇದು ಸಿ. ಈಗ ಅದೇ ತರ ಪ್ರಶ್ನೆ 2, ಎರಡನೇದರಲ್ಲಿ ಈ ಚಿತ್ರದಲ್ಲಿ ಈ ಸಂಖ್ಯೆ ಕಂಪ್ಲೀಟ್ ಆಗಿಲ್ಲ ನೋಡ್ರಿ. ಎ ಬಿ ಸಿ ಡಿಯಲ್ಲಿ ಯಾವ್ದು ಅನಿಸ್ತೈತಿ ನೋಡ್ರಿ ನಿಮಗೆ ಕರೆಕ್ಟ್ ಇದ್ದಿದ್ದು ಎ ಬಿ ಸಿ ಡಿಯಲ್ಲಿ. ಸೊ ನಮಗ್ರಿ ಸಿ ಅನಿಸ್ತೈತಿ ಕರೆಕ್ಟ್. ಎಕ್ಸಾಕ್ಟ್ಲಿ ಸಿ ಹೋಮ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಎರಡನೇದು ಸಿ ಹಾಕ್ರಿ. ಎರಡನೇದು ಸಿ ಸಂಪೂರ್ಣವಾಗಿ ರೈಟ್ ಹಾಕ್ರಿ. ಎರಡನೇದು ಸಿ. ಈ ಪ್ರಶ್ನೆ 3ಕ್ಕೆ ಹೋಗೋಣ. ಪ್ರಶ್ನೆ 3ರಲ್ಲಿ ಕೊಟ್ಟಂತ ಪ್ರಶ್ನೆ 3ರಲ್ಲಿ ನೋಡ್ರಿ, ಈ ಚಿತ್ರ ಇಲ್ಲಿ ಕಂಪ್ಲೀಟ್ ಆಗಿಲ್ಲ. ಸೊ ಕೊಟ್ಟಂತ ಎ ಬಿ ಸಿ ಡಿಯಲ್ಲಿ ಯಾವುದು ಕರೆಕ್ಟ್ ಅಂತ ನೋಡ್ರಿ, ವಿಚಾರ ಮಾಡಿ ಹಾಕ್ರಿ. ಸೊ ಇದರಲ್ಲಿ ವಿಚಾರ ಮಾಡ್ಬೇಕಾದ್ರೆ ಎಕ್ಸಾಕ್ಟ್ಲಿ ಬಿ ಕರೆಕ್ಟ್ ಅನಿಸ್ತೈತಿ. ಸೊ ಬಿ ಇಸ್ ಕರೆಕ್ಟ್ ಆನ್ಸರ್ ಐತಿ, ಬಿ. ಸೊ ಬಿ ಹೋಮ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಪೆನ್ಲೆ ಡಾರ್ಕ್ ಮಾಡಿ ರೌಂಡ್ ಮಾಡ್ರಿ. ಬಿ. ಪ್ರಶ್ನೆ 3ಕ್ಕೆ ಬಿ ಹಾಕ್ರಿ. ಸೊ ಅದೇ ಪ್ರಶ್ನೆ 4ಕ್ಕೆ ಹೋಗೋಣ. ಪ್ರಶ್ನೆ 4ರಲ್ಲಿ ಕೊಟ್ಟಂತ ಚಿತ್ರ ಪ್ರಶ್ನೆ 4ರಲ್ಲಿ ಈ ಚಿತ್ರದಲ್ಲಿ ಈ ಭಾಗವನ್ನು ತೆಗೆಯಲಾಗಿದೆ. ಆ ತೆಗೆದ ಭಾಗವನ್ನು ಈ 4ರಲ್ಲಿ ಎ ಬಿ ಸಿ ಡಿ ಇದೆ, ಯಾವುದನ್ನು ಕಂಡುಹಿಡಿಬೇಕು. ಸೊ ಎ ಬಿ ಸಿ ಡಿ ನೋಡ್ರಿ ಯಾವ್ದೈತಿ. ಸೊ ಎಕ್ಸಾಕ್ಟ್ಲಿ ನೋಡ್ರಿ ಇಲ್ಲಿ ನಮಗ ಬಿ ಕರೆಕ್ಟ್ ಅನ್ಸತೈತಿ. ಸೊ ಆನ್ಸರ್ ಬಿ ನಾವು ಏನ್ ಮಾಡ್ತೇವೆ, 4ನೇದು ಬಿ ಹಾಕ್ತೇವೆ. ಬಿ ಸಂಪೂರ್ಣವಾಗಿ ಡಾರ್ಕ್ ಮಾಡೋಣ. ಸೊ ಪ್ರಶ್ನೆ 5, ಪ್ರಶ್ನೆ 5ರಲ್ಲಿ ಕೊಟ್ಟಂತ 5ನೇ ಪ್ರಶ್ನೆಯಲ್ಲಿ ಇದ್ರಲ್ಲಿ ಯಾವ್ದಾಗ್ತೈತಿ ನೋಡ್ರಿ ಕರೆಕ್ಟ್ ಎಕ್ಸಾಕ್ಟ್ಲಿ. ಸೊ ಎ ಬಿ ಸಿ ಡಿಯಲ್ಲಿ ಸಂಪೂರ್ಣವಾಗಿ ನೋಡ್ರಿ ಕಂಪ್ಯೂಟರ್. ಸೊ ನಮಗ ಇದು ಅಪೋಸಿಟ್ ಇದ್ರೆ, ಇದು ಈ ಕಡೆ ಇದ್ರೆ, ಇದು ಈ ಕಡೆ ಇದ್ರೆ, ಇದು ಈ ಕಡೆ ಇರಬೇಕು. ಈ ತರ ಅಂದ್ರೆ ನಮಗ ಆನ್ಸರ್ ಎ ಕರೆಕ್ಟ್ ಅನಿಸ್ತೈತಿ. ಸೊ 5ನೇದು ಆನ್ಸರ್ ಎ ಕರೆಕ್ಟ್ ಐತಿ. ಸೊ ಸಂಪೂರ್ಣವಾಗಿ ಹೋಮ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಎ ಹಾಕ್ರಿ. ಪ್ರಶ್ನೆ 6, ಪ್ರಶ್ನೆ 6ರಲ್ಲಿ ಕೊಟ್ಟಂತ ಚಿತ್ರ ನೋಡ್ರಿ ಎ ಬಿ ಸಿ ಡಿಯಲ್ಲಿ ಇದ್ರಾಗ ಯಾವ್ದು ಕರೆಕ್ಟ್ ಅನಿಸ್ತೈತಿ ನೋಡ್ರಿ. ಸೊ ನಮಗ ಎ ಬಿ ಸಿ ಡಿಯಲ್ಲಿ ಸೊ ಬಿ ಕರೆಕ್ಟ್ ಅನಿಸ್ತೈತಿ. ಸೊ 6ನೇದು ಬಿ ಹೋಮ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಪೂರ್ತಿ ಕಂಪ್ಲೀಟ್ ಮಾಡ್ರಿ ರೌಂಡ್. ಪ್ರಶ್ನೆ 7, ಪ್ರಶ್ನೆ 7ರಲ್ಲಿ ಕೊಟ್ಟಂತ ಎ ಬಿ ಸಿ ಡಿಯಲ್ಲಿ ಈ ಭಾಗವನ್ನು ತೆಗೆಯಲಾಗಿದೆ. ಇದರಲ್ಲಿ ಯಾವ್ದು ಕೊಡ್ತೈತಿ ನೋಡ್ರಿ ಎಕ್ಸಾಕ್ಟ್ಲಿ. ಸೊ ಇದರಲ್ಲಿ ಕೊಡುವಂತದ್ದು ಭಾಗ ನೋಡ್ರಿ ಎ ಬಿ ಸಿ ಡಿಯಲ್ಲಿ ಇದು ಕೊಡುವುದಿಲ್ಲ, ಇದು ಕೊಡುವುದಿಲ್ಲ. ಸೊ ಇಲ್ಲಿ ಎಕ್ಸ್ಟ್ರಾ ಡಯಾಗ್ರಾಮ್ ಐತಿ, ಇಲ್ಲಿ ಸ್ಟೇಟ್ ಲೈನ್ ಇಲ್ಲ. ಅಂದ್ರೆ ಎ ಎಕ್ಸಾಕ್ಟ್ಲಿ ಕರೆಕ್ಟ್ ಐತಿ. ಅಂದ್ರೆ ಎ 7ನೇದು ಎ ಹೋಮ್ ಶೀಟ್ ನಲ್ಲಿ ಸಂಪೂರ್ಣವಾಗಿ ಎ ಭಾಗ ಎ ಹಾಕ್ರಿ. ಪ್ರಶ್ನೆ 8ಕ್ಕೆ ಹೋಗೋಣ. ಪ್ರಶ್ನೆ 8, ಪ್ರಶ್ನೆ 8ರಲ್ಲಿ ಕೊಟ್ಟಂತ ಎ ಬಿ ಸಿ ಡಿ ಇಲ್ಲಿ ನೋಡ್ರಿ ಯಾವ್ದೈತಿ ಡಯಾಗ್ರಾಮ್ಸ್. ಇದು ಈ ಕಡೆ ಐತಿ, ಇದು ಈ ಕಡೆ ಐತಿ. ಈ ಡಯಾಗ್ರಾಮ್ ನಾವು ಎಲ್ಲಿ ಐತಿ ನೋಡೋದು. ಸೊ ಎಕ್ಸಾಕ್ಟ್ಲಿ ಅಂದ್ರೆ ನಮಗ ಎ ಕರೆಕ್ಟ್ ಎ ಆನ್ಸರ್ ಇಸ್ ಎ. ಎ ಕರೆಕ್ಟ್ ಆನ್ಸರ್ ಐತಿ ನೋಡ್ರಿ. ಪ್ರಶ್ನೆ 9, ಪ್ರಶ್ನೆ 9ರಲ್ಲಿ ಕೊಟ್ಟಂತ ಚಿತ್ರ ನೋಡ್ರಿ ಎ ಬಿ ಸಿ ಡಿಯಲ್ಲಿ ಇಲ್ಲಿ ಯಾವ್ದು ಕೊಡ್ತಿದ್ ನೋಡ್ರಿ ಎಕ್ಸಾಕ್ಟ್ಲಿ ಎ ಬಿ ಸಿ ಡಿಯಲ್ಲಿ
ಸೊ ಆನ್ಸರ್ ಬಿ. ಸೊ ಬಿ 9ನೇದು ಬಿ ಹಾಕ್ರಿ. 9ನೇದು ಬಿ. ಪ್ರಶ್ನೆ 10. ಪ್ರಶ್ನೆ 10 ನೋಡ್ರಿ. ಪ್ರಶ್ನೆ 10 ಇದರಲ್ಲಿ ABCD ಅಲ್ಲಿ ಯಾವ್ದು ನೋಡ್ರಿ ಎಕ್ಸಾಕ್ಟ್ಲಿ. ಸೊ ಇದ್ರ ಮೂಲಿ ಟಚ್ ಆಗ್ಬೇಕಾದ್ರೆ ಆನ್ಸರ್ ಡಿ ಐತಿ. ಸೊ ಡಿ ಓಮಾಸಿಟ್ ನಲ್ಲಿ ಸಂಪೂರ್ಣವಾಗಿ ಡಿ ಹಾಕ್ರಿ. ಸಂಪೂರ್ಣವಾಗಿ ಡಿ ಡಾರ್ಕ್ ಹಾಕ್ರಿ. 10ನೇದು ಡಿ. ಪ್ರಶ್ನೆ 11. ಪ್ರಶ್ನೆ 11ರಲ್ಲಿ ನೋಡ್ರಿ ಯಾವ ಭಾಗ ಕೊಡ್ತೈತೆ ನೋಡ್ರಿ ಇದ್ರಾಗ. ಪ್ರಶ್ನೆ 11ರಲ್ಲಿ ಸೊ ಇದ್ರಾಗ ಕೂಡ ಡಿ ಕೊಡ್ತೇವೆ ನೋಡ್ರಿ. ಸೊ 11ನೇದು ಡಿ. 11ನೇದು ಡಿ. 12. ಪ್ರಶ್ನೆ 12 ನೋಡ್ರಿ ಯಾವ ಭಾಗ ಕೊಡ್ತೀವಿ. ಇದು ಭಾಗ ಯಾವ ಚಿತ್ರವನ್ನು ಕೊಡ್ತೀವಿ ನೋಡ್ರಿ. ಇದು ಕುಡುದಿಲ್ಲ. ಸೊ ಎಕ್ಸಾಕ್ಟ್ಲಿ ನೋಡ್ರಿ. ಸೊ ಇದಕ್ಕೆ ಡಿನೇ ಕೊಡ್ತಿತ್ತು. ಓಕೆ. ಸೊ 12ನೇದು ಡಿ. 12ನೇದು ಡಿ ಕೊಡ್ತೈತಿ. ಪ್ರಶ್ನೆ 13. 13ರಲ್ಲಿ ನೋಡ್ರಿ ಯಾವ ಭಾಗ ಕೊಡ್ತೈತಿ. ಕೊಟ್ಟಿರ್ಬೇಕು. ಇದು ಕೊಡುದಿಲ್ಲ, ಇದು ಆಗುದಿಲ್ಲ. ಸೊ 13ನೇದು ಕೂಡ ಡಿ ಐತಿ ನೋಡ್ರಿ. 13ನೇದು ಡಿ. ಪ್ರಶ್ನೆ 14. 14ರಲ್ಲಿ ನೋಡ್ರಿ ಯಾವ್ದು ಕರೆಕ್ಟ್ ಐತಿ ಎಕ್ಸಾಕ್ಟ್ಲಿ. ಸೊ ಇದು ಇನ್ಸೈಡ್ ಇರಬೇಕು. ABCD ಅಲ್ಲಿ ಆನ್ಸರ್ ಬಿ ಕೊಡ್ತೀವಿ ನೋಡ್ರಿ. ಬಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 14ನೇದು ಬಿ. ಪ್ರಶ್ನೆ 15. ಪ್ರಶ್ನೆ 15ರಲ್ಲಿ ಕೊಟ್ಟಂತ ABCD ಅಲ್ಲಿ ನೋಡ್ರಿ ಯಾವ್ದು ಅದಕ್ಕೆ ಸರಿ ಕೊಡ್ತೈತಿ. ಸೊ ಈ ತರ ಕೊಡ್ಬೇಕಾದ್ರೆ ಸೊ ಬಿ ಕರೆಕ್ಟ್ ಐತಿ. ಸೊ 15ನೇದು ಬಿ ಹಾಕ್ರಿ. 15 ಬಿ. ಪ್ರಶ್ನೆ 16. ಪ್ರಶ್ನೆ 16ರಲ್ಲಿ ಕೊಟ್ಟಂತ ಚಿತ್ರ ನೋಡ್ರಿ. ಇದರೊಳಗೆ ಯಾವ್ದು ಕೂಡ ಎಕ್ಸಾಕ್ಟ್ಲಿ ಕರೆಕ್ಟ್ ಕೊಡ್ತೈತಿ. ಸೊ ಇದ್ರಾಗ ಕೂಡ ಡಿ ಕರೆಕ್ಟ್ ಆನ್ಸರ್ ಐತಿ. ಸೊ ಡಿ 14ನೇದು ಡಿ ಹಾಕ್ರಿ. 14ನೇದು ಡಿ. ಪ್ರಶ್ನೆ 17. ಸೊ 17ರಲ್ಲಿ ಇದರ ಯಾವ ಚಿತ್ರ ಕರೆಕ್ಟ್ ಕೊಡ್ತೈತೆ ನೋಡ್ರಿ. ಈ ಕಡೆ ಐತಿ. ಸೊ ಎಕ್ಸಾಕ್ಟ್ಲಿ ನೋಡ್ರಿ. ಸೊ ಡಿ ನಮಗ ಕರೆಕ್ಟ್ ಅನ್ಸತ್ತೈತಿ. 17ನೇದು ಡಿ ಸಂಪೂರ್ಣವಾಗಿ ಓಮಾ ಶೀಟ್ ಅಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಪ್ರಶ್ನೆ 18. ಪ್ರಶ್ನೆ 18 ನೋಡ್ರಿ ಇದಾಗ ಯಾವ್ದು ಕೊಡ್ತೈತಿ ನೋಡ್ರಿ ಎಕ್ಸಾಕ್ಟ್ಲಿ. 18ರಲ್ಲಿ ಕೂಡ ಸೊ ಡಿನೇ ಆನ್ಸರ್ ಐತಿ ನೋಡ್ರಿ. ಸೊ ಓಮಾ ಶೀಟ್ ಸಂಪೂರ್ಣವಾಗಿ ಡಿ ಹಾಕ್ರಿ. ಡಿ ಆನ್ಸರ್ ಹಾಕ್ರಿ. ಪ್ರಶ್ನೆ 19. ಪ್ರಶ್ನೆ 19ರಲ್ಲಿ ಇದರಲ್ಲಿ ಯಾವ್ದು ಕೊಡ್ತೈತಿ ನೋಡ್ರಿ ಎಕ್ಸಾಕ್ಟ್ಲಿ ಈ ತರ ಆಗ್ಬೇಕು. ಸೊ ಇದು ಕೊಡೋದು ಇದ್ರೊಳಗ ನೋಡ್ರಿ ಯಾವ್ದು ಎಕ್ಸಾಕ್ಟ್ಲಿ ಇದು ನೀರ್ ಐತಿ. ಸೊ ಸಿ ಆನ್ಸರ್ ಕರೆಕ್ಟ್ ಐತಿ. 19ನೇದು ಸಿ. ಓಮಾ ಶೀಟ್ ಅಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಮಾಡ್ರಿ. ಪ್ರಶ್ನೆ 20. ಪ್ರಶ್ನೆ 20ರಲ್ಲಿ ನೋಡ್ರಿ ಈ ಚಿತ್ರವನ್ನು ನೋಡ್ರಿ. ಈ ಯಾವ ಚಿತ್ರ ಕರೆಕ್ಟ್ ಎಕ್ಸಾಕ್ಟ್ಲಿ ಕೊಡ್ತೈತಿ ನೋಡ್ರಿ ಇದ್ರಾಗ. ಸೊ ಸಿ ಕರೆಕ್ಟ್ ಕೊಡ್ತೈತಿ. ಸಿ ಓಮಾ ಶೀಟ್ ಅಲ್ಲಿ ಸಂಪೂರ್ಣವಾಗಿ ಡಾರ್ಕ್. ಪ್ರಶ್ನೆ 21. ಪ್ರಶ್ನೆ 21ರಲ್ಲಿ ಈ ಚಿತ್ರಕ್ಕೆ ಇದು ಚಿತ್ರ ಅಪೋಸಿಟ್ ಆಗಬೇಕು. ಇದರಲ್ಲಿ ಯಾವ್ದು ಕೊಡ್ತೈತಿ ನೋಡ್ರಿ. ಸೊ ಇದು ಅಪೋಸಿಟ್ ಆದ್ರೆ ಇದರ ಅಪೋಸಿಟ್ ಸೇಮ್ ಐತಿ ನೋಡ್ರಿ. ಸೊ ಆನ್ಸರ್ ಸಿ ಕರೆಕ್ಟ್ ಆನ್ಸರ್ ಐತಿ. 21ನೇದು ಸಿ. 21ನೇದು ಸಿ. ಪ್ರಶ್ನೆ 22.
ಪ್ರಶ್ನೆ 22 ನೋಡ್ರಿ, ಈ ಭಾಗ ಇದರಲ್ಲಿ ಎಲ್ಲಿ ಐತಿ ನೋಡ್ರಿ ABCD ಅಲ್ಲಿ ಸಂಪೂರ್ಣವಾಗಿ. ಸೊ ಆನ್ಸರ್ 22ನೇದು ಡಿ ಐತಿ ನೋಡ್ರಿ. ಸೊ ಡಿ ಓಮ್ ಅಸಿಟಲ್ ಸಂಪೂರ್ಣವಾಗಿ ಡಾರ್ಕ್ ಆಗಿ. ಪ್ರಶ್ನೆ 23 ಹೋಗೋಣ. ಪ್ರಶ್ನೆ 23ರಲ್ಲಿ ಈ 4 ಭಾಗದಲ್ಲಿ ಒಂದು ಭಾಗ ತೆಗೆಯಲಾಗಿದೆ. ಇದರಲ್ಲಿ ಎಲ್ಲಿ ಯಾವ್ದು ಕೊಡ್ತೇವೆ ನೋಡ್ರಿ ABCD ಅಲ್ಲಿ. ಸೊ ಒಂದು ಸೈಡ್ ಇದ್ರೆ ಔಟ್ ಸೈಡ್ ಇರಬೇಕು, ಅಂದ್ರೆ ಸಿ ಆನ್ಸರ್ ಕರೆಕ್ಟ್ ಆಯ್ತು. ಸೊ ಸಿ ಈಸ್ ಕರೆಕ್ಟ್ ಆನ್ಸರ್. ಸೊ ಪ್ರಶ್ನೆ 24. ಪ್ರಶ್ನೆ 24ರಲ್ಲಿ ಕೊಟ್ಟಂತ ಚಿತ್ರ ನೋಡ್ರಿ, ಇದರ ಯಾವ್ದು ಕರೆಕ್ಟ್, ಇದನ್ನು ಕಂಪ್ಲೀಟ್ ಆಗಬೇಕು. ಪ್ರಶ್ನೆ 24ರಲ್ಲಿ ಇದು ಕಂಪ್ಲೀಟ್ ಆಗ್ಬೇಕಾದ್ರೆ ನೋಡ್ರಿ, ಇದು ಇನ್ಸೈಡ್ ಇದು ಇಲ್ಲಿ ಕೊಡ್ಬೇಕಾದ್ರೆ ಬಿ ಎಕ್ಸಾಕ್ಟ್ಲಿ ಕರೆಕ್ಟ್ ಕೊಡ್ತೈತಿ. ಸೊ ಬಿ ಇಸ್ ಕರೆಕ್ಟ್ ಆನ್ಸರ್ ಆಗ್ತೈತಿ. ಓಮ್ ಅಸಿಟಲ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ, ಬಿ ಆನ್ಸರ್. ಪ್ರಶ್ನೆ 25. ಪ್ರಶ್ನೆ 25ರಲ್ಲಿ ನೋಡ್ರಿ, ಕೊಟ್ಟಂತ ಸಂಖ್ಯೆ ABCDಯಲ್ಲಿ ಸಿ ಆನ್ಸರ್ ಆಗ್ತೈತಿ. ಸಿ ಓಮ್ ಅಸಿಟಲ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ, 25. ಪ್ರಶ್ನೆ 26. ಪ್ರಶ್ನೆ 20ರಲ್ಲಿ ನೋಡ್ರಿ, ಈ ಚಿತ್ರ ನೋಡ್ರಿ, ಈ ಚಿತ್ರ ಖಾಲಿ ಐತಿ. ಇದ್ರ ಯಾವ್ದು ಕೊಡ್ತೈತಿ ನೋಡ್ರಿ ಎಕ್ಸಾಕ್ಟ್ಲಿ. ಸೊ ಡಿ ಇಸ್ ಕರೆಕ್ಟ್ ಆನ್ಸರ್ ಐತಿ. ಸೊ ಡಿ ಓಮ್ ಅಸಿಟಲ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 26ನೇದು ಡಿ. ಪ್ರಶ್ನೆ 27. ಪ್ರಶ್ನೆ 27ರಲ್ಲಿ ಕೊಟ್ಟಂತ ಚಿತ್ರ ನೋಡ್ರಿ, ಈ ಚಿತ್ರ ಖಾಲಿ ಐತಿ. ಇದ್ರಾಗ ABCD ಒಳಗೆ ಯಾವ್ದು ಕೊಡ್ತೈತಿ ನೋಡ್ರಿ ಎಕ್ಸಾಕ್ಟ್ಲಿ. ಸೊ ಇದ್ರಾಗ ಕೂಡ ಡಿ ನೇ ಆನ್ಸರ್ ಐತಿ. ಸೊ ಡಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 27ನೇದು ಡಿ. ಪ್ರಶ್ನೆ 28. ಪ್ರಶ್ನೆ 28ರಲ್ಲಿ ಕೊಟ್ಟಂತ ಚಿತ್ರ ನೋಡ್ರಿ, ಇದ್ರ ABCD ಅಲ್ಲಿ ಇದ್ರಾಗ ಯಾವ್ದು ಕೊಡ್ತೈತಿ ನೋಡ್ರಿ ಎಕ್ಸಾಕ್ಟ್ಲಿ. ಸೊ ಇದು ಈ ಸೈಡ್ ಐತಿ, ಇದು ಈ ಸೈಡ್ ಅಂದ್ರೆ ಎಕ್ಸಾಕ್ಟ್ಲಿ ಆನ್ಸರ್ ಬಿ ಐತಿ ನೋಡ್ರಿ. ಸೊ ಬಿ ಓಮ್ ಆರ್ ಸೀಟ್ ಅಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 29. ಪ್ರಶ್ನೆ 29. ಕೊಟ್ಟಂತ ಚಿತ್ರದಲ್ಲಿ ಈ ಚಿತ್ರ ಇಲ್ಲಿ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಬೇಕಾದ್ರೆ ಸೊ ನಮಗೆ ಡಿ ಎಕ್ಸಾಕ್ಟ್ಲಿ ಅನ್ಸತೈತಿ. ಸೊ ಡಿ ಓಮ್ ಅಸಿಟಲ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಡಿ ಆನ್ಸರ್ ಕರೆಕ್ಟ್ ಇದೆ ನೋಡ್ರಿ. ಪ್ರಶ್ನೆ 30. ಪ್ರಶ್ನೆ 30ರಲ್ಲಿ ಕೊಟ್ಟಂತ ಚಿತ್ರ ನೋಡ್ರಿ, ಈಗ ಇಲ್ಲಿ ಬರಬೇಕು. ಇಲ್ಲಿ ಬರುವಂತ ಚಿತ್ರ ಇದು ಡಯಾಗ್ರಾಮ್ ಅಪೋಸಿಟ್ ಇಲ್ಲಿ ಆಗಬೇಕು. ಅಂದ್ರೆ ಸೊ ಡಿ ನಮಗ ಕರೆಕ್ಟ್ ಅನ್ಸತೈತಿ. ಸೊ ಡಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 31. ಪ್ರಶ್ನೆ 31ರಲ್ಲಿ ನೋಡ್ರಿ, ಕೊಟ್ಟಂತ ಚಿತ್ರ ನೋಡ್ರಿ, ಇದರ ಯಾವ್ದು ಕೊಡ್ತೈತಿ ನೋಡ್ರಿ ಎಕ್ಸಾಕ್ಟ್ಲಿ. ಸೊ ಬಿ ಇಸ್ ಕರೆಕ್ಟ್ ಆನ್ಸರ್ ಐತಿ. ಬಿ ಓಮ್ ಅಸಿಟಲ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 32. ಕೊಟ್ಟಂತ ಚಿತ್ರದಲ್ಲಿ ನೋಡ್ರಿ 32ರಲ್ಲಿ ಇದು 2 ಇದ್ರೆ ಇಲ್ಲಿ 2, ಇಲ್ಲಿ 2 ಇದ್ರೆ ಇಲ್ಲಿ 3 ಅಪೋಸಿಟ್ ಅದಾವ. ಅಂದ್ರೆ ಇಲ್ಲಿ 1 2 3 4 ಆಗ್ಬೇಕು. 4 ಇರೋದು ಒಂದೇ ಐತಿ ನೋಡ್ರಿ. ಸೊ ಡಿ ಇಸ್ ಕರೆಕ್ಟ್ ಆನ್ಸರ್. 32ನೇದು ಡಿ. 32ನೇದು ಡಿ. ಡಿ. ಪ್ರಶ್ನೆ 33. ಪ್ರಶ್ನೆ 33ರಲ್ಲಿ ಕೊಟ್ಟಂತ ಚಿತ್ರದಲ್ಲಿ ಇದ್ರೊಳಗೆ ಯಾವುದು ಸರಿ ಹೊಂದೈತಿ ಚಿತ್ರ ನೋಡ್ರಿ. ಇದ್ರೊಳಗ ABCD ಅಲ್ಲಿ ಸೊ ಡಿ ಇಸ್ ಕರೆಕ್ಟ್ ಆನ್ಸರ್ ಐತಿ. 33ನೇದು ಡಿ. 33ನೇದು ಡಿ. ಓಮ್ ಅಸಿಟಲ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 34. ಕೊಟ್ಟಂತ ಚಿತ್ರ 34ರಲ್ಲಿ ABCD ಅಲ್ಲಿ ನೋಡ್ರಿ ಯಾವ್ದೈತಿ ಅನ್ನಿಸ್ತೈತಿ ನೋಡ್ರಿ. 34ರಲ್ಲಿ ಚಿತ್ರ ಪೂರ್ತಿ ಕಂಪ್ಲೀಟ್ ಆಗ್ಬೇಕಾದ್ರೆ ಸ್ಟೇಟ್. ಸೊ ಡಿ ಇಸ್ ಕರೆಕ್ಟ್ ಆನ್ಸರ್ ಐತಿ. 34ನೇದು ಡಿ ಎಕ್ಸಾಕ್ಟ್ಲಿ. 34ನೇ ಡಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ.
ಪ್ರಶ್ನೆ 35. ಪ್ರಶ್ನೆ 35ರಲ್ಲಿ ಕೊಟ್ಟಂತ ಚಿತ್ರ ನೋಡ್ರಿ ABCD ಅಲ್ಲಿ ಇದ್ರಾಗ ಯಾವ್ದು ಕೊಡ್ತಿದ್ ನೋಡ್ರಿ ಎಕ್ಸಾಕ್ಟ್ಲಿ. ಸೊ ಈ ಭಾಗನು ಇಲ್ಲಿ ಮಾಡ್ಬೇಕಾದ್ರೆ ಸೊ ನಮಗ ಸಿ ಆನ್ಸರ್. ಸೊ ಸಿ ಓಮೋಸೆಟ್ಲಿ ಸಂಪೂರ್ಣವಾಗಿ ಡಾರ್ಕ್ ಆಗ್ತದೆ. ಪ್ರಶ್ನೆ 36. ಪ್ರಶ್ನೆ 36ರಲ್ಲಿ ಕೊಟ್ಟಂತ ಚಿತ್ರ ನೋಡ್ರಿ ಇದ್ರೊಳಗೆ ಯಾವ್ದು ಕೊಡ್ತೈತಿ ಎಕ್ಸಾಕ್ಟ್ಲಿ ಅಂದ್ರೆ ನೋಡ್ರಿ ಸಿ ಆನ್ಸರ್ ಕರೆಕ್ಟ್ ಕೊಡ್ತೈತಿ. ಸಿ 36ನೇದು ಸಿ ಹಾಕ್ರಿ. 36ನೇದು ಸಿ. ಪ್ರಶ್ನೆ 37. ಪ್ರಶ್ನೆ 37ರಲ್ಲಿ ಚಿತ್ರ ನೋಡ್ರಿ ಇದ್ರೊಳಗೆ ಯಾವ್ದು ಕೊಡ್ತೈತಿ ಎಕ್ಸಾಕ್ಟ್ಲಿ. ಸೊ ಇದರ ಕೂಡ ಸಿನೇ ಆನ್ಸರ್ ಐತಿ. ಸೊ ಆನ್ಸರ್ 37ನೇದು ಸಿ ಹಾಕ್ರಿ. ಪ್ರಶ್ನೆ 38. ಪ್ರಶ್ನೆ 38ರಲ್ಲಿ ಕೊಟ್ಟಂತ ABCD ಅಲ್ಲಿ ನೋಡ್ರಿ ಈ ಚಿತ್ರವನ್ನು ಇಲ್ಲಿದ್ರ ABCD ಅಲ್ಲಿ ನೋಡಬೇಕು. ಸೊ ಎಕ್ಸಾಕ್ಟ್ಲಿ ಕರೆಕ್ಟ್ ಅಂದ್ರೆ ನೋಡ್ರಿ ನಮಗೆ ಬಿ ಕರೆಕ್ಟ್ ಅನ್ಸತ್ತೈತಿ. ಸೊ ಬಿ ನಾವು ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ. ಪ್ರಶ್ನೆ 39. ಪ್ರಶ್ನೆ 39 ನೋಡ್ರಿ ಇದು ಇಲ್ಲಿದ್ರೆ ಇಲ್ಲಿ ಬರಬೇಕು. ಸೊ ಇದೇ ತರ ಎಂತ ಇರ್ಬೇಕಂದ್ರೆ ABCD ಅಲ್ಲಿ ಸೊ ಬಿ ಕರೆಕ್ಟ್ ಆನ್ಸರ್ ಐತಿ. ಸೊ ಬಿ ನಾವು ಓಮೋಸೆಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ. ಪ್ರಶ್ನೆ 40ಕ್ಕೆ ಹೋಗೋಣ. ಕೊಟ್ಟಂತ ಚಿತ್ರ ನೋಡ್ರಿ ಈ ಚಿತ್ರ ಸಂಪೂರ್ಣ ಆಗ್ಬೇಕಾದ್ರೆ ABCD ಅಲ್ಲಿ ಯಾವ್ದೈತಿ ನಾವು ಕಂಡು ಹಿಡಬೇಕಾದ್ರೆ ಸೊ ಎ ನಮಗೆ ಕರೆಕ್ಟ್ ಎಕ್ಸಾಕ್ಟ್ಲಿ ಐತಿ. ಸೊ ಓಮೋಸೆಟ್ ನಲ್ಲಿ ಸಂಪೂರ್ಣವಾಗಿ ಎ ಡಾರ್ಕ್ ಹಾಕ್ರಿ. ಪ್ರಶ್ನೆ 41. ಇಲ್ಲಿ ಯಾವ ಚಿತ್ರ ಕೊಡ್ತೈತಿ ನೋಡ್ರಿ ABCD ಅಲ್ಲಿ ಯಾವ್ದು ಎಕ್ಸಾಕ್ಟ್ಲಿ ಕೊಡ್ತೈತಿ ನೋಡ್ರಿ. ಇದು ಅಲ್ಲ. ಸೊ ಎ ಇಸ್ ಕರೆಕ್ಟ್. 41 ಅಂದ್ರೆ ಡಿ ಇಸ್ ಕರೆಕ್ಟ್ ಆಗುತ್ತೆ. 41ನೇದು ಡಿ ಐತಿ. ಇದು ಈ ರೀತಿ ತಿರುಗಿಸಿ ಕೊಡಿಸ್ರಿ ಕರೆಕ್ಟ್ ಕೊಡ್ತೈತಿ. 41ನೇದು ಡಿ. ಸೊ ಇದು ಈ ರೀತಿ ಕೂಡಿಸ್ಬೇಕು. ಪ್ರಶ್ನೆ 42. ಪ್ರಶ್ನೆ 42ರಲ್ಲಿ ABCD ಅಲ್ಲಿ ನೋಡ್ರಿ ಯಾವ್ದು ಕೊಡ್ತೈತಿ ಎಕ್ಸಾಕ್ಟ್ಲಿ ನೋಡ್ಬೇಕು. ಸೊ 42 ಎ ಐತಿ. ಎ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 43. ಪ್ರಶ್ನೆ 43 ನೋಡ್ರಿ ಇದು ಇಲ್ಲ ಆಗ್ಬೇಕು, ಇದು ಲೈನ್ ಇಲ್ಲಿ ಬರಬೇಕು. 43 ಅಂದ್ರೆ ಎಕ್ಸಾಕ್ಟ್ಲಿ ಸೊ ಬಿ ಕರೆಕ್ಟ್ ಐತಿ. ಸೊ 43 ಬಿ ಡಾರ್ಕ್ ಹಾಕ್ರಿ. 43ನೇದು ಬಿ. ಬಿ. ಪ್ರಶ್ನೆ 44. ಪ್ರಶ್ನೆ 44ರಲ್ಲಿ ಕೊಟ್ಟಂತ ಚಿತ್ರ ನೋಡ್ರಿ ಇದ್ರೊಳಗೆ ಯಾವ್ದೈತಿ ABCD ಒಳಗ 44 ಇದು ಇಲ್ಲಿ ಬರಬೇಕು ಅಂದ್ರೆ ABCD ಒಳಗ ಬಿ ಕರೆಕ್ಟ್ ಐತಿ. ಸೊ ಬಿ ಎಕ್ಸಾಕ್ಟ್ಲಿ ಓಮೋಸೆಟ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 45 ನೋಡ್ರಿ ಈ ಚಿತ್ರದಲ್ಲಿ ಇದ್ರಾಗ ಯಾವ್ದು ಕೊಡ್ತೈತಿ ನೋಡ್ರಿ 45ನೇದು. ಸೊ 45 ನೋಡ್ರಿ ಇದು ಈಗ ಅಪೋಸಿಟ್ ಬರ್ಬೇಕಂದ್ರೆ ಅಪೋಸಿಟ್ ಇದು ಒಂದೇ ಐತಿ ನೋಡ್ರಿ. ಸೊ ಡಿ. ಸೊ 45ನೇದು ಡಿ ಆಯ್ತು. ಪ್ರಶ್ನೆ 46 ಕೊಟ್ಟಂತ ಚಿತ್ರ ನೋಡ್ರಿ 46ನೇದು ಇದ್ರಾಗ ಯಾವ್ದೈತಿ ಎಕ್ಸಾಕ್ಟ್ಲಿ ನೋಡ್ರಿ ABCD ಅಲ್ಲಿ ಸಂಪೂರ್ಣವಾಗಿ ಯಾವ ಡಾರ್ಕ್ ಆಗ್ತೈತಿ ಸಂಪೂರ್ಣವಾಗಿ ಹಾಕ್ರಿ. ABCD ಅಲ್ಲಿ ಇದ್ರಾಗ ಬಿ ಐತಿ ನೋಡ್ರಿ ಬಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 46. ಪ್ರಶ್ನೆ 47. ಪ್ರಶ್ನೆ 47ರಲ್ಲಿ ಕೊಟ್ಟಂತ ABCD ಅಲ್ಲಿ ನೋಡ್ರಿ ಯಾವ್ದೈತಿ ABCD ಅಲ್ಲಿ 47ನೇದು ಸೊ ಬಿ ಕರೆಕ್ಟ್ ಆನ್ಸರ್ ಐತಿ. 47ನೇದು ಬಿ. ಪ್ರಶ್ನೆ 48.
ಪ್ರಶ್ನೆ 48 ನೋಡ್ರಿ, ABCD ಒಳಗೆ ಯಾವ್ದು ಕೊಡ್ತೀವಿ ನೋಡ್ರಿ ಎಕ್ಸಾಕ್ಟ್ಲಿ. ಸೊ ಇದ್ರೊಳಗೆ 48ನೇದು ಸೊ ಡಿ ಕರೆಕ್ಟ್ ಆಗ್ತದೆ ನೋಡ್ರಿ. ಸೊ 48ನೇದು ಡಿ ಸಂಪೂರ್ಣವಾಗಿ ಡಾರ್ಕ್ ಆಗ್ರಿ. ಪ್ರಶ್ನೆ 49 ನೋಡ್ರಿ, ಈ ಜಾಗ ಖಾಲಿ ಐತಿ, ಇದ್ರೊಳಗೆ ಯಾವ್ದು ಕೊಡ್ತೈತಿ ನೋಡ್ರಿ ABCD ಒಳಗೆ. ಸೊ ಎಕ್ಸಾಕ್ಟ್ಲಿ ಕೊಡುವಂಥದ್ದು ಎ ಅನ್ನಿಸ್ತೈತಿ. ಸೊ ಎ ಕರೆಕ್ಟ್ ಐತಿ, ಎ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 50 ಚಿತ್ರ 50 ನೋಡ್ರಿ. ಕೊಟ್ಟಂತ ಚಿತ್ರ ನೋಡ್ರಿ, ಇದ್ರೊಳಗೆ ಯಾವ್ದೈತಿ, ಇದು ಸೇಮ್ ಇದ್ರೆ ಇದು ಸೇಮ್ ಇರಬೇಕು ಅಂದ್ರೆ ಸೊ ನಮಗ ಬಿ ಕರೆಕ್ಟ್ ಆನ್ಸರ್. ಸೊ ಬಿ ಇದು ಮಷೀನ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 50ನೇದು ಪ್ರಶ್ನೆ 51 ನೋಡ್ರಿ, ಇದರ ಯಾವ್ದು ಕರೆಕ್ಟ್ ಅನ್ನಿಸ್ತೈತಿ ನೋಡ್ರಿ. ಪ್ರಶ್ನೆ 51 ABCD ಒಳಗೆ ನೋಡ್ರಿ ಕರೆಕ್ಟ್ ಯಾವ್ದು. ಸೊ ಡಿ ಇಸ್ ಕರೆಕ್ಟ್ ಐತಿ 51ನೇದು ಡಿ. ನೆಕ್ಸ್ಟ್ ಪ್ರಶ್ನೆ 52 ನೋಡ್ರಿ. ಪ್ರಶ್ನೆ 52 ಸೊ ಇಲ್ಲಿ ಈ ಚಿತ್ರ ಒಳಗೆ ಯಾವ್ದು ಕರೆಕ್ಟ್ ಎಕ್ಸಾಕ್ಟ್ಲಿ ಅನ್ನಿಸ್ತೈತಿ ನೋಡ್ರಿ. ಎ ಕರೆಕ್ಟ್ ಅನ್ನಿಸ್ತೈತಿ, ಎ ಸಂಪೂರ್ಣವಾಗಿ ರೈಟ್ ಹಾಕ್ರಿ. ಸಂಪೂರ್ಣವಾಗಿ ಓಮ್ ಶೀಟ್ ಮೇಲೆ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 53 ಸೊ 53 ನೋಡ್ರಿ, ಯಾವ್ದು ಕರೆಕ್ಟ್ ಅನ್ನಿಸ್ತೈತಿ. ABCD ಅಲ್ಲಿ ಎ ಕರೆಕ್ಟ್ ಐತಿ, ಎ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 54ರಲ್ಲಿ ನೋಡ್ರಿ ಯಾವ್ದು ಕರೆಕ್ಟ್ ಅನಿಸ್ತೈತಿ. ಇಲ್ಲಿ ಕೂಡ ಡಿ ಕರೆಕ್ಟ್ ಐತಿ ನೋಡ್ರಿ. ಸೊ 54 ಡಿ. ಪ್ರಶ್ನೆ 55 ಕೊಟ್ಟಂತ ಚಿತ್ರ ನೋಡ್ರಿ, ಇದ್ರೊಳಗೆ ABCD ಒಳಗೆ ಯಾವ್ದೈತಿ, ಇದ್ರೊಳಗ ಡಿ ಕರೆಕ್ಟ್ ಐತಿ ನೋಡ್ರಿ. 55ನೇದು ಡಿ. ಪ್ರಶ್ನೆ 56 ನೋಡ್ರಿ ಚಿತ್ರದಲ್ಲಿ ಇದ್ರಾಗ ಯಾವ್ದು ಕರೆಕ್ಟ್ ಎಕ್ಸಾಕ್ಟ್ಲಿ ಕೊಡ್ತೇವೆ ಅಂದ್ರೆ ಸೊ ನಮಗ ಏನೇ ಕರೆಕ್ಟ್ ಕೊಡ್ತೈತಿ, ಎ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 57 ನೋಡ್ರಿ, ABCD ಅಲ್ಲಿ ಕರೆಕ್ಟ್ ಎಕ್ಸಾಕ್ಟ್ಲಿ ಇದೆ ಯಾವ್ದು ನೋಡ್ರಿ. ಇದ್ರೊಳಗೆ ABCD ಅಂದ್ರೆ ಸಿ ಆನ್ಸರ್ ಐತಿ. ಸಿ ಓಮ್ ಶೀಟ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 58ರಲ್ಲಿ ನೋಡಿ, ABCD ಅಲ್ಲಿ ಯಾವ್ದು ಕೊಡ್ತೈತೆ ಅಂದ್ರೆ ABCD ಅಲ್ಲಿ 58ರಲ್ಲಿ ಎ ಕರೆಕ್ಟ್ ಕೊಡ್ತೈತೆ. ಸೊ 58ರಲ್ಲಿ ಎ ನೋಡ್ರಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 58 ಎ. ಪ್ರಶ್ನೆ 59 ABCD ಅಲ್ಲಿ ಸಂಪೂರ್ಣವಾಗಿ ನೋಡ್ರಿ, ಇದ್ರಾಗ ಸಿ ಕರೆಕ್ಟ್ ಐತಿ. ಸೊ ಸಿ ಓಮ್ ಶೀಟ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 60ರಲ್ಲಿ ಇದ್ರಾಗ ABCD ಅಲ್ಲಿ ನೋಡ್ರಿ ಯಾವ್ದು ಕರೆಕ್ಟ್ ಅನಿಸ್ತೈತಿ. ಸೊ ಬಿ ಕರೆಕ್ಟ್, ಎಕ್ಸಾಕ್ಟ್ಲಿ ಬಿ ಕರೆಕ್ಟ್ ಐತಿ. ಬಿ ಓಮ್ ಶೀಟ್ ಸಂಪೂರ್ಣವಾಗಿ ಡಾರ್ಕ್. ಪ್ರಶ್ನೆ 61 ನೋಡ್ರಿ ಚಿತ್ರ, ಇದ್ರೊಳಗೆ ABCD ಅಲ್ಲಿ ಯಾವ್ದು ಕರೆಕ್ಟ್ ಅನಿಸ್ತೈತಿ. ಸೊ ಇದ್ರಾಗ ಸಿ ಕರೆಕ್ಟ್ ಐತಿ. ಸೊ 61ನೇದು ಸಿ. ಪ್ರಶ್ನೆ 62 ಕೊಟ್ಟಂತ ABCD ಅಲ್ಲಿ ಅಂದ್ರೆ ಯಾವ್ದು ಕರೆಕ್ಟ್ ಐತಿ ನೋಡ್ರಿ. ABCD ಅಲ್ಲಿ ಸಿ ಇಸ್ ಕರೆಕ್ಟ್ ಐತಿ. ಆನ್ಸರ್ ಸಿ ಓಮ್ ಶೀಟ್ ಸಂಪೂರ್ಣವಾಗಿ ಡಾರ್ಕ್.
ಸಿ 63. ನೆಕ್ಸ್ಟ್ ಪ್ರಶ್ನೆ 63 ಕೊಟ್ಟಂತ ಚಿತ್ರ ನೋಡ್ರಿ, ಈ ಚಿತ್ರ ಖಾಲಿ ಐತಿ, ಇದ್ರೊಳಗೆ ಯಾವ್ದು ಕೊಡ್ತೈತಿ ಅಂದ್ರೆ ಎಕ್ಸಾಕ್ಟ್ಲಿ ಸಿ ಕೊಡ್ತೈತಿ ನೋಡ್ರಿ. ಸಿ ಕರೆಕ್ಟ್ ಆನ್ಸರ್ ಐತಿ. ಸಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 64. ಪ್ರಶ್ನೆ 64ರಲ್ಲಿ ABCDಯಲ್ಲಿ ಇದ್ರೊಳಗೆ ಯಾವ್ದು ಎಕ್ಸಾಕ್ಟ್ಲಿ ಐತಿ ಅಂದ್ರೆ ಡಿನೇ ಕರೆಕ್ಟ್ ಐತಿ ನೋಡ್ರಿ. ಸೊ ಡಿ ಎಕ್ಸಾಕ್ಟ್ಲಿ ಕರೆಕ್ಟ್ ಐತಿ. ಡಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 65 ಚಿತ್ರ ನೋಡ್ರಿ 65. ಇದ್ರೊಳಗೆ ABCD ಯಾವ್ದು ನೋಡ್ರಿ. ಸೊ ಇದ್ರೊಳಗ ಎಕ್ಸಾಕ್ಟ್ಲಿ ಅಂದ್ರೆ ಎ ಕರೆಕ್ಟ್ ಐತಿ. ಎ ಆಲ್ಮೋಸ್ಟ್ ಸಂಪೂರ್ಣವಾಗಿ ಡಾರ್ಕ್. ಪ್ರಶ್ನೆ 66. ನೋಡಿ, ಈ ಚಿತ್ರದಲ್ಲಿ ABCDಯಲ್ಲಿ ಯಾವ್ದೈತಿ ನೋಡ್ರಿ, ಎಕ್ಸಾಕ್ಟ್ಲಿ ಬಿ ಕರೆಕ್ಟ್ ಐತಿ. ಬಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 67. ಪ್ರಶ್ನೆ 67ರಲ್ಲಿ ಕೊಟ್ಟಂತ ABCD ಒಳಗೆ ನೋಡ್ರಿ ಯಾವ್ದೈತಿ, ABCD ಒಳಗೆ ಸಿ ಕರೆಕ್ಟ್ ಐತಿ. ಸಿ ಆಲ್ಮೋಸ್ಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 68 ಪ್ರಶ್ನೆ ಕೊಟ್ಟಂತ ಪ್ರಶ್ನೆ 68ರಲ್ಲಿ ನೋಡ್ರಿ, ಇಲ್ಲಿ ರೌಂಡ್ ಇದ್ರೆ ಇಲ್ಲಿ ರೌಂಡೇ ಇರಬೇಕು. ರೌಂಡ್ ಇರ್ಬೇಕಂದ್ರೆ ನೋಡ್ರಿ ಎಕ್ಸಾಕ್ಟ್ಲಿ ಡಿ ಆನ್ಸರ್ ಐತಿ. 68 ಡಿ ಆಲ್ಮೋಸ್ಟ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 69 ಪ್ರಶ್ನೆ 69ರಲ್ಲಿ ನೋಡ್ರಿ. ಸೊ ಇದರಲ್ಲಿ ಇಲ್ಲಿ ಬಂದು ಅಂದ್ರೆ ನೋಡ್ರಿ, ಇಲ್ಲಿ ಎಕ್ಸಾಕ್ಟ್ಲಿ ಒಂದು 3x ಅದು 3 ಇದು ಅಂದ್ರೆ ಎಕ್ಸ್ ಬರಬೇಕು. ಅಂದ್ರೆ ಇಲ್ಲಿ ಎ ಕರೆಕ್ಟ್ ಆಯ್ತು. ಪ್ರಶ್ನೆ 70ನೇ ಪ್ರಶ್ನೆ. ಸೊ ABCD ಇಲ್ಲಿ ನೋಡ್ರಿ, ಇದರ ಯಾವ್ದಿತ್ತಂದ್ರೆ ಎಕ್ಸಾಕ್ಟ್ಲಿ 70ನೇದು ಬಿ ಕರೆಕ್ಟ್ ಐತಿ. 70ನೇದು ಬಿ ಐತಿ. ಸಂಪೂರ್ಣವಾಗಿ ಬಿ ಡಾರ್ಕ್ ಹಾಕ್ರಿ. 70ನೇದು ಬಿ ಐತಿ. ಪ್ರಶ್ನೆ 71. ಪ್ರಶ್ನೆ 71ರಲ್ಲಿ ABCDಯಲ್ಲಿ ನೋಡಿ, ಇದು ಎ ಕರೆಕ್ಟ್ ಐತಿ. ಎ ಐತಿ. ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 72. ಪ್ರಶ್ನೆ 72ರಲ್ಲಿ ನೋಡ್ರಿ, ಇದ್ರೊಳಗೆ ಯಾವ್ದು ಎಕ್ಸಾಕ್ಟ್ಲಿ ಐತಿ ಭಾಗ, ಯಾವ ಭಾಗ ಕಟ್ ಆಗಿ ಬಂದೈತಿ ನೋಡ್ರಿ. ಇದ್ರೊಳಗೆ ಆನ್ಸರ್ ಸಿ ಕರೆಕ್ಟ್ ಆನ್ಸರ್ ಐತಿ. ಸಿ 72ನೇದು ಸಿ. ಪ್ರಶ್ನೆ 73. ಪ್ರಶ್ನೆ 73ರಲ್ಲಿ ABCD ನೋಡ್ರಿ, ಯಾವ ಚಿತ್ರ ಅದ್ರ ಕರೆಕ್ಟ್ ಕೊಡ್ತೈತಿ ನೋಡ್ರಿ. ಇದ್ರಾಗ ಎಕ್ಸಾಕ್ಟ್ಲಿ ಅಂದ್ರೆ ಡಿ ಕರೆಕ್ಟ್ ಐತಿ. ಸೊ ಡಿ ಸಂಪೂರ್ಣವಾಗಿ 73ನೇದು ಡಿ ಆಲ್ಮೋಸ್ಟ್ ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 74ರಲ್ಲಿ ಕೊಟ್ಟಂತ ಚಿತ್ರದಲ್ಲಿ ಒಂದೊಂದು ಭಾಗ ಹೋಗೈತಿ. ಇದ್ರೊಳಗೆ ಯಾವ್ದು ಕೊಡ್ತೈತಿ ನೋಡ್ರಿ, ಎಕ್ಸಾಕ್ಟ್ಲಿ ಸಿ ಕರೆಕ್ಟ್ ಐತಿ. ಆನ್ಸರ್ ಸಿ ಆಲ್ಮೋಸ್ಟ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 75. ಕೊಟ್ಟಂತ ಚಿತ್ರದಲ್ಲಿ ABCDಯಲ್ಲಿ ಯಾವ್ದೈತಿ ನೋಡ್ರಿ, ಸಿ. ಓಕೆ, ಸಿ ಆಲ್ಮೋಸ್ಟ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 76. ನೋಡ್ರಿ, ಇದ್ರೊಳಗೆ ಯಾವ್ದು ಕೊಡ್ತೈತೆ ಎಕ್ಸಾಕ್ಟ್ಲಿ ನೋಡ್ಬೇಕು. ಸೊ 76ರಲ್ಲಿ ಸೊ ಸ್ಟ್ರೇಟ್ ಲೈನ್ ಬರ್ಬೇಕಾದ್ರೆ ಇದು ಎ ಕರೆಕ್ಟ್ ಐತಿ. ಸೊ 76ನೇದು ಎ ಹಾಕ್ರಿ. 77. ಪ್ರಶ್ನೆ 77ರಲ್ಲಿ ABCDಯಲ್ಲಿ ನೋಡ್ರಿ ಯಾವ್ದು ಕೊಡ್ತೈತಿ ಅಂದ್ರೆ ಸಿ ಕರೆಕ್ಟ್ ಆನ್ಸರ್ ಐತಿ. 77ನೇದು ಸಿ.
ಪ್ರಶ್ನೆ 78. ಪ್ರಶ್ನೆ 78ರಲ್ಲಿ ABCDಯಲ್ಲಿ ಎಕ್ಸಾಕ್ಟ್ಲಿ ಯಾವ್ದು ಕೊಟ್ಟು ನೋಡ್ರಿ, ಬಿ ಐತಿ. ಸೊ ಬಿ ಯಾವ ಭಾಷೆಯಲ್ಲಿ ಸಂಪೂರ್ಣವಾಗಿ ಡಾರ್ಕ್. ಇಲ್ಲಿ ಕ್ವಶನ್ 78 ಬರಿತೀನಿ. ಪ್ರಶ್ನೆ ಬಿ. ಸೊ 79. ಸೊ 79 ನೋಡ್ರಿ ಕೊನೆಯದಾಗಿ ಇನ್ನೊಂದು ಕ್ವಶನ್ ಐತಿ. 79ರಲ್ಲಿ ಕೊನೆಯದಾಗಿ ಡಿ ಕರೆಕ್ಟ್ ಐತಿ. ಸೊ ಡಿ ಓಮಾ ಸೆಟ್ನಲ್ಲಿ ಸಂಪೂರ್ಣವಾಗಿ ಆ. ಸೊ 80ನೇದು ಕೊನೆ ಪ್ರಶ್ನೆ ನೋಡ್ರಿ 80ನೇದು. ಸೊ ಈ ಭಾಗದರಾಗ ಎಲ್ಲಿದ್ ನೋಡ್ರಿ ಕರೆಕ್ಟ್ ಎಕ್ಸಾಕ್ಟ್ಲಿ ರೌಂಡ್ ಇರಬೇಕು, ಸ್ಟ್ರೇಟ್ ಆಗಿರ್ಬೇಕು, ಅಂದ್ರೆ ಡಿ ಕರೆಕ್ಟ್ ಆನ್ಸರ್ ಆಯ್ತು. ಸೊ ಡಿ ಓಮಾ ಸೆಟ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಸೊ ಇದೇ ಪ್ರಶ್ನೆಗಳು ಅಷ್ಟು 80 ಇನ್ನೊಂದು ಒಂದೊಂದಾಗಿ ನಾ ಬಿಡ್ತೀನಿ, ನೀವು ಓನ್ ಸ್ವಂತವಾಗಿ ಸಂಪೂರ್ಣವಾಗಿ ಹಾಕ್ರಿ. ವಿದ್ಯಾರ್ಥಿಗಳು ಇದೇ ಭಾಗವನ್ನು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಈಗ ಸ್ವಂತಾಗಿ ಬಿಡಿಸ್ಬೇಕು. ಒಂದೊಂದಾಗಿ ಚಿತ್ರ ಹೇಳ್ಕೊತ ಹೋಗ್ತೀನಿ, ನೀವು ಓಮಾ ಸೆಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಕೊನೆಯದಾಗಿ ನಾ ಆನ್ಸರ್ ಹೇಳ್ತೀನಿ. ಸೊ ಪ್ರಶ್ನೆ 1, ನೀವು ಈ ಚಿತ್ರ ನೋಡಿ ಓಮಾ ಸೆಟ್ನಲ್ಲಿ ABCDಯಲ್ಲಿ ಯಾವ್ದೈತಿ ಸಂಪೂರ್ಣವಾಗಿ ನೋಡಿ ಹಾಕ್ಬೇಕು. ಪ್ರಶ್ನೆ 2 ರಲ್ಲಿ ಕೂಡ ಚಿತ್ರವನ್ನು ಸಂಪೂರ್ಣವಾಗಿ ನೋಡಿ ABCDಯಲ್ಲಿ ಯಾವ್ದೈತಿ ನೋಡಿ ಓಮಾ ಸೆಟ್ನಲ್ಲಿ ಸಂಪೂರ್ಣವಾಗಿ ಹಾಕಬೇಕು. ಪ್ರಶ್ನೆ 3ರಲ್ಲಿ ನೋಡ್ರಿ ಯಾವ್ದೈತಿ ಸಂಪೂರ್ಣವಾಗಿ ನೋಡಿ ಓಮಾ ಸೆಟ್ನಲ್ಲಿ ಸಂಪೂರ್ಣವಾಗಿ ಹಾಕ್ರಿ. ಹಿಂಗೆ ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ, ಕೊನೆಯದಾಗಿ ಆನ್ಸರ್ ಹೇಳ್ತೀನಿ. ಪ್ರಶ್ನೆ 4 ಕಂಪ್ಲೀಟ್ ಆಯ್ತು. ಸೊ ಮುಂದಿನ ಪ್ರಶ್ನೆ 5 ನೋಡ್ರಿ. ಈ ಪ್ರಶ್ನೆ 5 ನೋಡ್ರಿ ಸಂಪೂರ್ಣವಾಗಿ ಓಮಾರ್ ಹಾಳೆಯಲ್ಲಿ ಸಂಪೂರ್ಣವಾಗಿ ನೋಡಿ ಓಮಾರ್ ಹಾಳೆಯಲ್ಲಿ ಸಂಪೂರ್ಣವಾಗಿ ಹಾಕ್ರಿ. ಸೊ ನಿಮಗೆ ಯಾವ್ದನ್ನ ಸ್ಥಿತಿ ಅದು ಹಾಕ್ರಿ. ಕೊನೆಯದಾಗಿ ನಾನು ಆನ್ಸರ್ ಹೇಳ್ತೀನಿ ಒಂದೊಂದಾಗಿ. ಓಕೆ, ಕಂಪ್ಲೀಟ್ ಆಯ್ತು. ಪ್ರಶ್ನೆ 6 ಚಿತ್ರವನ್ನು ನೋಡ್ರಿ. ಓಮಾ ಸೆಟ್ನಲ್ಲಿ ಸಂಪೂರ್ಣವಾಗಿ ಹಾಕ್ರಿ. ಪ್ರಶ್ನೆ 7 ಓಮಾ ಸೆಟ್ನಲ್ಲಿ ಒಂದೊಂದಾಗಿ ಹಾಕೋತವ್ರಿ, ಕೊನೆಯದಾಗಿ ಆನ್ಸರ್ ಹೇಳ್ತೇವೆ. ಪ್ರಶ್ನೆ 8 ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 9. ಪ್ರಶ್ನೆ 9 ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10. ಪ್ರಶ್ನೆ 11. ಈ ಚಿತ್ರ ನೋಡಿ ABCDಯಲ್ಲಿ ಯಾವ್ದು ಸರಿ ಅನಿಸ್ತದೆ ನೋಡ್ರಿ. ಓಮಾ ಸೆಟ್ನಲ್ಲಿ ಸಂಪೂರ್ಣವಾಗಿ ಹಾಕಿ ಕೊನೆಯದಾಗಿ ನಾನು ಆನ್ಸರ್ ಹೇಳ್ತೇನೆ. ಪ್ರಶ್ನೆ 11 ಓಕೆ ಹಾಕಿದ್ರೆ. ಪ್ರಶ್ನೆ 12 ರಲ್ಲಿ ಸಂಪೂರ್ಣವಾಗಿ ನೋಡ್ರಿ ಯಾವ್ದು ಅನಿಸ್ತೈತಿ, ಕೊನೆಯದಾಗಿ ನೋಡ್ರಿ ಕರೆಕ್ಟ್ ಅನಿಸ್ತೈತಿ ಯಾವ್ದು ನೋಡ್ರಿ ಸಂಪೂರ್ಣವಾಗಿ. ಪ್ರಶ್ನೆ 13 ನೋಡ್ರಿ, ದಿಟ್ಟಿಶ್ ನೋಡ್ರಿ ಜರ ಯಾವ್ದು ಅನಿಸ್ತೈತಿ ಸಂಪೂರ್ಣವಾಗಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪ್ರಶ್ನೆ 14 ನೋಡ್ರಿ ಒಂದೊಂದಾಗಿ ನೋಡ್ರಿ ಸರಿ ಹಾಕ್ರಿ. ಓಮಾ ಸೆಟ್ನಲ್ಲಿ ಸಂಪೂರ್ಣವಾಗಿ ರೌಂಡ್ ಹಾಕ್ರಿ. ಈ ಮುಂದೆ ಪ್ರಶ್ನೆ 15ರಲ್ಲಿ ಚಿತ್ರ ಪ್ರಶ್ನೆ 15 ನೋಡ್ರಿ ಯಾವ್ದನ್ನ ಅನಿಸ್ತೈತಿ, 1ನೇದು 2ನೇದು 3ನೇದು 4ನೇದು. ಸೊ ಕರೆಕ್ಟ್ ಆನ್ಸರ್ ಯಾವ್ದೈತಿ ನೋಡ್ರಿ ಎಕ್ಸಾಕ್ಟ್ಲಿ. ಸೊ ನಿಮಗೆ ಸಂಪೂರ್ಣವಾಗಿ ಹಾಕ್ರಿ. ಪ್ರಶ್ನೆ 16 ಕೊಟ್ಟಂತ ಚಿತ್ರದಲ್ಲಿ ಪ್ರಶ್ನೆ 16ರಲ್ಲಿ ಯಾವ್ದೈತಿ ನೋಡ್ರಿ ಕರೆಕ್ಟ್ ABCDಯಲ್ಲಿ
ಹೋಮ್ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ನೋಡ್ರಿ ಯಾವುದೈತಿ, ತಲೆ ಕೆಡ್ಸ್ಕೊಬೇಡ್ರಿ, ಒಂದೊಂದಾಗಿ ವಿಚಾರ ಮಾಡ್ರಿ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 17 ನೋಡ್ರಿ ಒಂದೊಂದಾಗಿ. ಪ್ರಶ್ನೆ 17 ಕೂಡ ಸಂಪೂರ್ಣವಾಗಿ ಚಿತ್ರ ನೋಡ್ರಿ. ಪ್ರಶ್ನೆ 18 ಒಂದೊಂದಾಗಿ ಹೋಮ್ವರ್ಕ್ ಶೀಟ್ನಲ್ಲಿ ಹಾಕೋತವ್ರಿ, ಕೊನೆಯದಾಗಿ ಆನ್ಸರ್ ಹೇಳ್ತೀನಿ. ಪ್ರಶ್ನೆ 19 ನೋಡ್ರಿ ಯಾವ್ದು ಕೊಡ್ತದೆ ಎಕ್ಸಾಕ್ಟ್ಲಿ. 19 ನೋಡ್ರಿ ಯಾವ್ದು ಕೊಡ್ತೈತಿ. ಪ್ರಶ್ನೆ 20ರಲ್ಲಿ ನೋಡಿ ವಿಚಾರ ಮಾಡ್ರಿ. ಹೋಮ್ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ವಿಚಾರ ಮಾಡ್ರಿ. ಮಾಡಿದ್ರು ವಿಚಾರ, ಆನ್ಸರ್ ಹಾಕ್ರಿ. ಓಕೆ, ಪ್ರಶ್ನೆ 21. ಸೊ ಮುಂದೆ ಪ್ರಶ್ನೆ 21 ನೋಡ್ರಿ, ಚಿತ್ರ ನೋಡ್ರಿ ಸಂಪೂರ್ಣವಾಗಿ. ಪ್ರಶ್ನೆ 22 ಪ್ರಶ್ನೆ 23 ಪ್ರಶ್ನೆ 24 ಪ್ರಶ್ನೆ 24 ನೋಡ್ರಿ. ABCD ಇಲ್ಲಿ ಯಾವ್ದೈತೆ ನೋಡ್ರಿ ಕರೆಕ್ಟ್ ಎಕ್ಸಾಕ್ಟ್ಲಿ. ಹೋಮ್ವರ್ಕ್ ಶೀಟ್ನಲ್ಲಿ ಹಾಕಿದ್ರಿ. ಸೊ ನೆಕ್ಸ್ಟ್ ಪ್ರಶ್ನೆ 25 ಪ್ರಶ್ನೆ 25 ನೋಡ್ರಿ. ಪ್ರಶ್ನೆ 26 ಒಂದೊಂದಾಗಿ ನೋಡ್ಕೋತವ್ರಿ ಸರಳವಾಗಿ. ಕೊನೆಯದಾಗಿ ಹೋಮ್ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 27 ಸೊ ಎಲ್ಲ ಕಡೆ ಎಸ್ ಬಂದೈತೆ ನೋಡ್ರಿ. ಪ್ರಶ್ನೆ 28 ಚಿತ್ರ ನೋಡ್ರಿ ಸಂಪೂರ್ಣವಾಗಿ. ಪ್ರಶ್ನೆ 28ರಲ್ಲಿ ಎಕ್ಸಾಕ್ಟ್ಲಿ ಯಾವ್ದೈತೆ ನೋಡ್ರಿ, ಆನ್ಸರ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. 29 ಪ್ರಶ್ನೆ 29 ಪ್ರಶ್ನೆ 30 ನೋಡ್ರಿ ಯಾವ್ದು ಕೊಡ್ತೀನಿ ನೋಡ್ರಿ ಎಕ್ಸಾಕ್ಟ್ಲಿ. 31 ಪ್ರಶ್ನೆ 31 ಹೋಮ್ವರ್ಕ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಹಾಕ್ರಿ. ಪ್ರಶ್ನೆ 32 ಪ್ರಶ್ನೆ 33 ಪ್ರಶ್ನೆ 34 34 35 ನೋಡ್ರಿ ಸಂಪೂರ್ಣವಾಗಿ. 35 36 ಪ್ರಶ್ನೆ 37 ನೋಡ್ರಿ ಕೊಟ್ಟಂತ ಚಿತ್ರದಲ್ಲಿ
ಎ ಬಿ ಸಿ ಡಿ ಯಾವ್ದು ಕರೆಕ್ಟ್ ಆಗಿ ನೋಡ್ರಿ, ಕರೆಕ್ಟ್ ಎಕ್ಸಾಕ್ಟ್ಲಿ ಹಾಕ್ರಿ. 37, 38, 38 ನೋಡ್ರಿ, 38, 39, 39, 40, 40 ನೋಡ್ರಿ, ಯಾವುದೇ ಚಿತ್ರ 40, 40 ಹಾಕಿರಿ. ಸೊ ಮುಂದಿನ ಪ್ರಶ್ನೆ 41, 41 ನೋಡ್ರಿ, 41, 42 ನೋಡ್ರಿ, ವಿಚಾರ ಮಾಡಿ ಹಾಕ್ರಿ. 42, 42, 42, 43, 43 ನೋಡ್ರಿ, ಎಕ್ಸಾಕ್ಟ್ಲಿ ಯಾವ್ದೈತಿ 43ರಾಗ 43, 44, 44, 44, 44 ನೋಡ್ರಿ, 44, 44, 45, ಪ್ರಶ್ನೆ 45, 46, 46, 47, 47, 48, 48, 49, 49, ಪ್ರಶ್ನೆ 50, ಪ್ರಶ್ನೆ 50, ಪ್ರಶ್ನೆ 50, ಪ್ರಶ್ನೆ 51, 52, ಪ್ರಶ್ನೆ 52, 53, ಪ್ರಶ್ನೆ 53, ಪ್ರಶ್ನೆ 54, ಪ್ರಶ್ನೆ 54, ಓಮಸಿಡಲ್ ಸಂಪೂರ್ಣವಾಗಿ ಹಾಕ್ರಿ. ಕೊನೆಯದಾಗಿ ಆನ್ಸರ್ ಹೇಳ್ತೇನೆ. ಪ್ರಶ್ನೆ 55, ಪ್ರಶ್ನೆ 55, 55, 56, 56, 57, 57, 57, ಪ್ರಶ್ನೆ 57, ಪ್ರಶ್ನೆ 58 ನೋಡ್ರಿ ಚಿತ್ರ ಇದ್ರೊಳಗೆ ಯಾವ್ದು ಕೊಡ್ತಿದೆ ನೋಡ್ರಿ ಎಕ್ಸಾಕ್ಟ್ಲಿ 58 ಓಮಸಿಡಲ್ ಸಂಪೂರ್ಣವಾಗಿ ಹಾಕ್ರಿ. ಪ್ರಶ್ನೆ 59, ಪ್ರಶ್ನೆ 59, ಎ ಬಿ ಸಿ ಡಿ ನೋಡ್ರಿ ಯಾವ್ದು ಕೊಡ್ತೈತೆ ಕರೆಕ್ಟ್ ಎಕ್ಸಾಕ್ಟ್ಲಿ 59ನೇದು. ಓಕೆ, ಪ್ರಶ್ನೆ ಓಮಸಿಡಲ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 60, ಒಂದೊಂದಾಗಿ ಓಮಸಿಡಲ್ ಸಂಪೂರ್ಣವಾಗಿ ಡಾರ್ಕ್ ಹಾಕ್ರಿ. ಪ್ರಶ್ನೆ 61, ಪ್ರಶ್ನೆ 61,
ಪ್ರಶ್ನೆ 62 ಉಪಸ್ಥಿತಿಯಲ್ಲಿ ಸಂಪೂರ್ಣವಾಗಿ ತುಂಬಿರಿ. ಪ್ರಶ್ನೆ 63 ನೋಡ್ರಿ, ಬಹಳ ಸರಳ ಐತಿ. 63ನೇದು ಪ್ರಶ್ನೆ 64ರಲ್ಲಿ ನೋಡ್ರಿ, ಚಿತ್ರ ನೋಡ್ರಿ, ಎಕ್ಸಾಕ್ಟ್ಲಿ ಯಾವ್ದು ಕರೆಕ್ಟ್ ಅನಿಸ್ತೈತೆ ನೋಡ್ರಿ. 64ನೇದು ಪ್ರಶ್ನೆ 65, ಚಿತ್ರ 65 ಹಾಕಿದ್ರೆ 65ನೇದು. ಓಕೆ, ನೆಕ್ಸ್ಟ್ 65 ನೆಕ್ಸ್ಟ್ 66, ಪ್ರಶ್ನೆ 66 ಪ್ರಶ್ನೆ 67 ಪ್ರಶ್ನೆ 68 ನೋಡ್ರಿ, ಸರಳ ಐತಿ ನೋಡ್ರಿ, ವಿಚಾರ ಮಾಡಿ ಹಾಕ್ರಿ. 68ನೇದು 69ನೇದು 70, ಪ್ರಶ್ನೆ 70 ನೋಡ್ರಿ, ಪ್ರಶ್ನೆ 70 ಪ್ರಶ್ನೆ 71 ಓ ಮರಹಳೆಯಲ್ಲಿ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿ. ಪ್ರಶ್ನೆ 62 63 73 ಪ್ರಶ್ನೆ 73 ಪ್ರಶ್ನೆ 74 ನೋಡಿ, ಸರಳ ಐತಿ, ಸಂಪೂರ್ಣವಾಗಿ 74 ಪ್ರಶ್ನೆ 75 ನೋಡ್ರಿ, ಯಾವ್ದೈತಿ ಕರೆಕ್ಟ್ ಎಕ್ಸಾಕ್ಟ್ಲಿ. ಸೊ ಆ ಕಡೆ ಅಡಗೇರಿ ಇದ್ರಿ, ಈ ಕಡೆ ಅಡಗೇರಿ ಇರಬೇಕು. 75ನೇದು 75 ಓಕೆ. 76 77 78 79 ಸೊ ಕೊನೆಯದು 80 ಸಿ. 80 ನೋಡ್ರಿ ಯಾವ್ದೈತಿ. ಸೊ 80 ಸಿ ಎಲ್ಲ, ಡಿ ಎಲ್ಲ, ಎ ಎಲ್ಲ, ಯಾವ್ದು ಹಾಕ್ತೀರಿ ಹಾಕ್ರಿ. 80ನೇದು ಸಂಪೂರ್ಣವಾಗಿ ವಿಚಾರ ಮಾಡಿ ಹಾಕಿ. ನಾ ಒಂದೊಂದಾಗಿ ಆನ್ಸರ್ ಹೇಳ್ತೀನಿ, ನೀವು ರೈಟ್ ಹೊಡ್ಬೋದು ಹೋರಿ. 1ನೇದು ಸಿ, 2ನೇದು ಸಿ, 3 ಬಿ, 4 ಬಿ, 5 ಎ, 6 ಬಿ, 7 ಎ, 8 ಎ, 9 ಬಿ, 10 ಡಿ, 11 ಡಿ, 12 ಡಿ, 13 ಡಿ, 14 ಬಿ, 15 ಬಿ, 16 ಡಿ, 17 ಡಿ, 18 ಡಿ, 19 ಸಿ, 20 ಸಿ, 21 ಸಿ, 22 ಡಿ, 23 ಸಿ,
24 ಬಿ, 25 ಸಿ, 26 ಡಿ, 27 ಡಿ, 28 ಡಿ, 28 ಬಿ, 28 ಬಿ ನೋಡ್ರಿ, 29 ಡಿ, 30 ಡಿ, 31 ಬಿ, 32 ಡಿ, 33 ಡಿ, 34 ಡಿ, 35 ಸಿ, 36 ಸಿ, 37 ಸಿ, 38 ಬಿ, 39 ಬಿ, 40 ಎ, 41 ಡಿ, 42 ಎ, 43 ಬಿ, 44 ಬಿ, 45 ಡಿ, 46 ಬಿ, 47 ಬಿ, 48 ಡಿ, 48 ಡಿ, 49 ಎ, 50 ಬಿ, 51 ಡಿ, 52 ಎ, 53 ಎ, 53 ಎ, 54 ಡಿ, 55 ಡಿ, 56 ಎ, 57 ಸಿ, 58 ಎ, 59 ಸಿ, 60 ಬಿ, 61 ಸಿ, 62 ಸಿ, 63 ಸಿ, 64 ಡಿ, 65 ಎ, 66 ಬಿ, 67 ಸಿ, 68 ಡಿ, 69 ಎ, 70 ಬಿ, 71 ಎ, 72 ಸಿ, 73 ಡಿ, 74 ಸಿ, 75 ಸಿ, 76 ಎ, 77 ಸಿ, 78 ಬಿ, 79 ಡಿ, ಸೊ ಕೊನೆಯದಾಗಿ 80 ಡಿ ಆಗಿದೆ. ಸೊ ಆನ್ಸರ್ ಎಷ್ಟು ಕರೆಕ್ಟ್ ಇದ್ರೆ ಕರೆಕ್ಟ್ ಆಗ್ರಿ, ರಾಂಗ್ ಇದೆ ರಾಂಗ್ ಹಾಕೋರಿ, ಒಟ್ಟು ಟೋಟಲ್ ಮಾಡಿ ಆನ್ಸರ್ ಬರೆಯಿರಿ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್. ಶೇರ್ ಫಾರ್ ಆಲ್ ಗ್ರೂಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.